ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ರಾಜ್ಯ ಸರ್ಕಾರ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡಿದೆ. ಬಸವಣ್ಣನ ಹೆಸರಿನಲ್ಲಿ ಸಾಕಷ್ಟು ರಾಜಕೀಯಗಳು ರಾಜ್ಯದಲ್ಲಿ ನಡೀತವೆ. ಜೊತೆಗೆ ಏನಂದ್ರೆ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನ ಫೋಟೋವನ್ನ ಸರ್ಕಾರ ಕಡ್ಡಾಯ ಮಾಡಿದೆ. ಆದರೆ ಬಸವಣ್ಣನ ಹೆಸರಿನಲ್ಲಿ ಆದಂತಹ ಬೆಳಗಾವಿಯಲ್ಲಿ ಒಂದು ಆರ್ಟ್ ಗ್ಯಾಲರಿ ಈಗ ಪಾಳು ಬಿದ್ದಿರತಕ್ಕಂಥದ್ದು ಇದು ಭೂತ ಬಂಗಲೆಯಾಗಿ ಮಾರ್ಪಟ್ಟಿದೆ. ಈ ಒಂದು ಬಂಗಲೆಯ ಬಗ್ಗೆ ಕಳೆದ 7 ವರ್ಷಗಳಿಂದ ಕೂಡ ಬಿಜೆಪಿ ಕಾಂಗ್ರೆಸ್ ಮಾತಾಡಿದ್ರು, ಸರಿಯಾದ ರೀತಿಯಲ್ಲಿ ಅದನ್ನು ನಿರ್ವಹಣೆ ಮಾಡಕ್ಕೆ ಸಾಧ್ಯ ಆಗಿಲ್ಲ. ಇದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಈ ಬಂಗ್ಲೆ ಇರೋದು ಎಲ್ಲಿ ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಬೆಲ್ ಐಕನ್ ಒತ್ತೋದನ್ನ ಮರೆಯಬೇಡಿ. ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಕೂಡ ಫಾಲೋ ಮಾಡಿ. ಬೆಳಗಾವಿಯ ಶ್ರೀನಗರದ ಸಂಗೊಳ್ಳಿ ರಾಯಣ್ಣ ಕಾಲೇಜು ಹಿಂಭಾಗದಲ್ಲಿ ಒಂದು ದೊಡ್ಡ ಕಟ್ಟಡವನ್ನ ಕಟ್ಟಲಾಗಿದೆ. ಇದು ಬಸವಣ್ಣನ ಆರ್ಟ್ ಗ್ಯಾಲರಿ ಆಗಬೇಕಿತ್ತು. ಇಲ್ಲಿ ಬಸವಾದಿ ಶರಣರ ವಚನಗಳು ಮತ್ತು ಗ್ರಂಥಗಳು, ಹಾಗೇನೆ ಬಸವಾದಿ ಶರಣರ ನಡೆದು ಬಂದ ಅನುಭವ ಮಂಟಪ ರೀತಿಯಲ್ಲಿ ಒಂದು ಮಾದರಿ ಕಟ್ಟಡವನ್ನ ಮಾಡಕ್ಕೆ ಈ ಹಿಂದಿನ ಶಾಸಕ ಫಿರೋಜ್ ಸೇಠ್ ತೀರ್ಮಾನವನ್ನು ಮಾಡಿದ್ರು. ಅದರಂತೆ ಸುಮಾರು 2 ಕೋಟಿ ರೂಪಾಯಿಯನ್ನ ಮಂಜೂರಿ ಮಾಡಿ ದೊಡ್ಡ ಭವನವನ್ನ ನಿರ್ಮಾಣ ಮಾಡಿದ್ರು. ಬಳಿಕ ಫಿರೋಜ್ ಸೇಠ್ ಮುಂಬರುವ ಚುನಾವಣೆಯಲ್ಲಿ ಅವರು ಪರಾಭವಗೊಳ್ತಾರೆ. ಬಳಿಕ ಬಂದಂತ ಅನಿಲ್ ಬೆನಕೆ ಶಂಕುಸ್ಥಾಪನೆ ಮಾಡಿದ್ರು ಕೂಡ ಅದಕ್ಕೆ ಯಾವುದೇ ರೀತಿ ಅನುದಾನ ಕೊಟ್ಟಿಲ್ಲ ಅಂತಕ್ಕಂಥ ಆರೋಪ ಇರತಕ್ಕಂಥದ್ದು. ಹೀಗಾಗಿ ಈ ಭವನ ಈಗ ಹಾಳು ಬಿದ್ದ ಭವನ ಆಗಿರ್ತಕ್ಕಂಥದ್ದು. ಭವನದ ಕಿಟಕಿಗಳು, ಗಾಜುಗಳು, ಹಾಗೇನೆ ವೈರ್, ಫ್ಯಾನ್ಗಳನ್ನ ದುಷ್ಕರ್ಮಿಗಳು ಕಿತ್ಕೊಂಡು ಹೋಗಿದ್ದಾರೆ. ಹೀಗಾಗಿ ಭವನ ಸಂಪೂರ್ಣವಾಗಿ ಈಗ ಅಕ್ರಮ ಚಟುವಟಿಕೆಗಳ ತಾಣ ಆಗಿರ್ತಕ್ಕಂಥದ್ದು. ಈ ಭವನಕ್ಕೆ ಕಾಯಕಲ್ಪ ಕಲ್ಪಿಸುವಂತ ಕೆಲಸವನ್ನ ಮಹಾನಗರ ಪಾಲಿಕೆ ಮಾಡಬೇಕಿತ್ತು. ಆದರೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಇದರಲ್ಲಿ ದಿವ್ಯ ನಿರ್ಲಕ್ಷ್ಯವನ್ನ ತೋರಿದ್ದಾರೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ಇದು ನಿರ್ವಹಣೆ ಮಾಡುವುದರಲ್ಲೂ ಕೂಡ ಮಹಾನಗರ ಪಾಲಿಕೆ ಇನ್ನು ನಿರ್ಲಕ್ಷ್ಯವನ್ನು ತೋರಿರ್ತಕ್ಕಂಥದ್ದು. ಈ ಒಂದು ಬೆಳಗಾವಿ ಉತ್ತರ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಬಸವನಗರ, ಹಾಗೇನೆ ಮಹಾಂತೇಶ್ ನಗರ, ರಾಮತೀರ್ಥ ನಗರ ಭಾಗದಲ್ಲಿ ಲಿಂಗಾಯತ ಸಮಾಜದ ಜನ ಹೆಚ್ಚಿರೋ ಕಾರಣಕ್ಕಾಗಿ ಅವರ ಅನುಕೂಲಕ್ಕಾಗಿ ಈ ಒಂದು ಭವ್ಯವಾದ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿತ್ತು. ಆ ಒಂದು ಕಟ್ಟಡ ಇಡೀ ಸಮಾಜಕ್ಕೆ ಉಪಯೋಗ ಆಗಬೇಕಿತ್ತು. ಆದರೆ ಅದು ಅಕ್ರಮ ಚಟುವಟಿಕೆಗಳ ತಾಣ ಆಗಿದೆ. ಅದನ್ನ ಈಗ ಕೆಲ ದಿನಗಳ ಹಿಂದೆ ಅದನ್ನ ಬದಲಾವಣೆ ಮಾಡಕ್ಕೆ ಸ್ಥಳೀಯ ಮಹಾನಗರ ಪಾಲಿಕೆಯ ನಾಮನಿರ್ದೇಶಿತ ಸದಸ್ಯ ದಿನೇಶ್ ನಾಶಿಪುಡಿ ಕೂಡ ಮುಂದಾಗಿರ್ತಕ್ಕಂಥದ್ದು. ಈಗ ಸದ್ಯ ಅದಕ್ಕೆ ಸಿಸಿಟಿವಿ ಅಳವಡಿಸುವ ಕಾರ್ಯ ಆಗಿದೆ. ಆದರೆ ಮಹಾನಗರ ಪಾಲಿಕೆ ಮತ್ತು ಸ್ಥಳೀಯ ಶಾಸಕರ ನಿಧಿಯಲ್ಲಿ ಯಾವುದೇ ರೀತಿ ಅನುದಾನ ಕೂಡ ಇದುವರೆಗೂ ಬಂದಿಲ್ಲ. ಇನ್ನು 1 ಕೋಟಿ ರೂಪಾಯಿ ಅನುದಾನ ಬಂದ್ರೆ ಕಟ್ಟಡದ ನಿರ್ವಹಣೆ ಆಗಿರ್ಬೋದು, ಕಟ್ಟಡಕ್ಕೆ ಏನು ಆಗಿರ್ತಕ್ಕಂಥ ಹಾನಿಗಳ ಸರಿಪಡಿಸಿ, ಜೊತೆಗೆ ಅಲ್ಲಿ ಬಸವಾದಿ ಶರಣರ ಚಿತ್ರಗಳು ಮತ್ತು ಗ್ರಂಥಾಲಯ ನಿರ್ಮಾಣ ಮಾಡೋದು ಮತ್ತು ಒಂದು ಸಭಾಭವನ ಇದೆ, ಆ ಸಭಾಗೃಹದ ಉಪಯೋಗ ಕೂಡ ಆಗುತ್ತೆ. ಆದರೆ ಸ್ಥಳೀಯ ಶಾಸಕರು ಈ ಒಂದು ಅನುದಾನ ಕೊಡೋ ವಿಚಾರದಲ್ಲಿ ಈಗ ಯಾವುದೇ ರೀತಿ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಏನು ಸ್ಥಳೀಯ ಶಾಸಕರ ಮೌನಕ್ಕೆ ಈಗ ಸಮಾಜದ ಮುಖಂಡರು ಕೂಡ ಒಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಉತ್ತರ ಮತಕ್ಷೇತ್ರದಲ್ಲಿ ಅತಿ ಹೆಚ್ಚು ಇರತಕ್ಕಂಥ ಲಿಂಗಾಯತ ಸಮುದಾಯ ಇಲ್ಲಿ ಒಂದು ಚುನಾವಣೆ ಬಂದ ಸಂದರ್ಭದಲ್ಲಿ ನಮ್ಮ ಸಮುದಾಯಕ್ಕೆ ಟಿಕೆಟ್ ಕೊಡಿ ಅಂತಕ್ಕಂಥ ಬೇಡಿಕೆ ಇರುತ್ತೆ. ಆದರೆ ಆ ಟಿಕೆಟ್ ಅನ್ನ ಪಡೆದು ಚುನಾವಣೆ ಮುಗಿದ ಬಳಿಕವೂ ಕೂಡ ಅಲ್ಲಿ ಆಗತಕ್ಕಂತ ಒಂದು ಲಿಂಗಾಯತ ಸಮಾಜದ ಒಂದು ಆರ್ಟ್ ಗ್ಯಾಲರಿ ಈಗ ಹಾಳು ಬಿದ್ದಿರತಕ್ಕಂಥದ್ದು ನಿಜಕ್ಕೂ ದುರಂತ. ಈ ಒಂದು ಸ್ಥಳೀಯ ನಾಯಕರಾದರೂ ಒಟ್ಟುಗೂಡಿ ಆ ಒಂದು ಆರ್ಟ್ ಗ್ಯಾಲರಿಯ ಪುನರ್ ನಿರ್ಮಾಣಕ್ಕೆ ಮುಂದಾಗಬೇಕು ಅಂತಕ್ಕಂಥ ಆಗ್ರಹ ಕೇಳಿ ಬಂದಿದೆ. ಇವತ್ತು ತಾವು ನೋಡ್ಬೋದು, ಅಂದಾಜು 7-8 ವರ್ಷ ಹಿಂದ್ಗಡೆ ಇದೊಂದು ಸಾಂಸ್ಕೃತಿಕ ನಾಯಕ ಶ್ರೀ ಜಗಜ್ಯೋತಿ ಬಸವೇಶ್ವರ ಅವರ ಒಂದು ಆರ್ಟ್ ಗ್ಯಾಲರಿನಲ್ಲಿ ಮಾಜಿ MLA ಆದಂಥ ಶ್ರೀ ಫಿರೋಜ್ ಸೇಠ್ ಅವರು ಒಂದು ನಿರ್ಮಾಣ ಮಾಡಿ ಕೊಟ್ಟಿದ್ರು. ಆದರೆ ಇವತ್ತಿದ್ರ ಪರಿಸ್ಥಿತಿ ನೋಡಿದ್ರೆ ಐತಲ್ಲ ರೀ, ಇದೊಂದು ದೇವಿನ ಮನಿ ಟೈಪ್ ಆಗಿತ್ತು ರೀ. ಇಲ್ಲಿ ರಾತ್ರಿ ಮಂದಿ ಬರೋಕೆ ಇಲ್ಲಿ ಹೆದರ್ತಾರೆ ರೀ. ಮತ್ತು ಇಲ್ಲಿ ಏನು ಸ್ಟ್ರಕ್ಚರ್ ಆಗಿತ್ತು ರೀ, ಎಲ್ಲ ಹೆಂಗೆ ಕಿತ್ಕೊಂಡು ಹೋಗ್ಯಾರ ನೋಡ್ರಿ. ಎಲ್ಲ A to Z ಎಲ್ಲ ಅದನ್ನೆಲ್ಲ ಕಿತ್ಕೊಂಡು ಹೋಗಿಬಿಟ್ಟಾರ್ರಿ ಅವ್ರು. ಅದಕ್ಕೆ ಇದ್ರದ್ದು ಒಂದು ಏನು ಮಾಡ್ಬೇಕಂತೇಳಿ ಒಂದು ನಾವು ಕೈ ಎತ್ಕೊಂಡಿದ್ವಿ. ಯಾಕಂದ್ರೆ ಇಲ್ಲಿ ಭಾಳ ದೊಡ್ಡ ಖರ್ಚು ಐತಿ. ಆದ್ರೆ ನಮ್ಮ ಕೈಯಿಂದ ಎಷ್ಟು ಸಾಧ್ಯ ಇಲ್ಲ ಅಷ್ಟು ಮಾಡೋ ಪ್ರಯತ್ನ ಅದೀವು. ಈಗ ಸದ್ಯಕ್ಕೆ ಒಳಗಿಂದೆಲ್ಲ ಕ್ಲೀನಿಂಗ್ ಇರ್ಬೋದು. ಈಗ ಸದ್ಯಕ್ಕೆ ಹುಡುಗರಿಗೆ ಓದಾಕೆ ಒಳಗಲ್ಲೆಲ್ಲ ಟೇಬಲ್ ಅದು ತಂದಿಟ್ಟಿವಿ ರೀ. ಇನ್ನೊಂದು 4-5 ದಿವಸದೊಳಗೆ ಬುಕ್ಗಳು ಬರ್ತಾವ್ರಿ ಅಲ್ಲಿ. ಆಮೇಲೆ CCTV ಕುಂಡಿರ್ತೈತೆ ರೀ. ಅದು ಒಬ್ಬರು ದಾನಿಗಳು ಒಬ್ಬರು CCTV ನಮ್ಗೆ ಕುಣಿಸ್ಕೊಡ್ತೀನಿ ಅಂತ ಹೇಳೋರು. ಹಿಂಗೆ ಒಬ್ಬೊಬ್ರು ದಾನಿ ಕಡೆ ಮಾಡ್ಕೊಂಡೈತ್ಲ ರೀ. ಇದೊಂದು ಮೊದಲಿನ ಗತ್ಲೆ ಒಂದು ಸ್ಟ್ರಕ್ಚರ್ ರೆಡಿ ಮಾಡಿ ಸದ್ಯಕ್ಕೆ ಮಂದಿಗೆ ಅನುಕೂಲ ಆಗುವಂಥ ಒಂದು ವ್ಯವಸ್ಥೆ ಮಾಡ್ಬೇಕಂತೇಳಿ ನಮ್ದು ಒಂದು ಪ್ರಯತ್ನ ಐತ್ರಿ. ಇದು ನೋಡ್ರಿ, ಇದ್ರದ್ದು ಆ್ಯಕ್ಚುಲಿ ಈಗ ಸದ್ಯಕ್ಕೆ ಮಹಾನಗರ ಪಾಲಿಕೆದವ್ರು ಇದ್ರ ಜವಾಬ್ದಾರಿ ತೊಗೋಬೇಕಿತ್ತು ರೀ. ಆ್ಯಕ್ಚುಲಿ ಇದನ್ನು ಇಷ್ಟು ವರ್ಷ ಅವ್ರು ಬಿಟ್ಟಿದೆ ಅಂದ್ರೆ ಅವ್ರದ್ದೇ ತಪ್ಪು ಇದೆ ಆ್ಯಕ್ಚುಲಿ. ಯಾಕಂದ್ರೆ ಈ ಒಂದು ಜನರು ಏನು ಕಷ್ಟಪಟ್ಟು ದುಡಿದು ಒಂದು ರೊಕ್ಕದಾಗ ಟ್ಯಾಕ್ಸ್ ಕಟ್ಟಿದ್ದು ರೊಕ್ಕದಾಗ ಒಂದು ನಿರ್ಮಾಣ ಆಗೈತಿ. ಇದರ ಅವ್ರ ಜವಾಬ್ದಾರಿ ಆ್ಯಕ್ಚುಲಿ ರೀ. ಇದು ಅಂದಾಜು ನೋಡ್ರಿ, ಇದು 1,90,00,000 ತನಕ ಇದು ಖರ್ಚಾಗಿದೆ ರೀ ಒಂದು ಕಟ್ಟಡ ಕಟ್ಟಕ್ಕೆ. ಈಗ ಇನ್ನೊಂದು ಇದಕ್ಕೆ ಒಂದು 50 ರಿಂದ 60 ಲಕ್ಷ ರೂಪಾಯಿ ಬೇಕು ರೀ ಇದಕ್ಕೆ. ಅಂದ್ರೆ ಏನಿತ್ತು ರೀ, ಏನು ಮೊದಲಿಂದ MLA ಇದ್ರು ಶ್ರೀ ಫಿರೋಜ್ ಸೇಠ್ ಸಾಹೇಬರು, ಅವರೊಂದು ಅನುಭವ ಮಂಟಪ ಬಸವೇಶ್ವರ ಅವರದ ಒಂದು ಅನುಭವ ಮಂಟಪ ಮಾಡ್ಬೇಕಂತ ಒಂದು ಭಾಳ ಪಾಪ ಒಂದು ಆಸೆ ಇಟ್ಕೊಂಡಿದ್ರು. ಆದ್ರೆ ಅದನ್ನು ನಿರ್ವಹಿಸೋಕೆ ಆಗಲಿಲ್ಲ. ಕಡೆಗೆ ನಮ್ಮ ಕೈಗೆ ಎಷ್ಟು ಸಾಧ್ಯ ಇಲ್ಲ ಅದು ನಾವು ಮಾಡೋಣ ಅಂತೇಳಿ ಪ್ರಯತ್ನ ಮಾಡೋದು ಸರ್. ಸುಮಾರು ಇದು ಒಂದು 8-10 ವರ್ಷಗಳ ಹಿಂದೆ ಆಗಿನ ಸಮಯದಲ್ಲಿ ಶಾಸಕರಂತರ ಫಿರೋಜ್ ಶೆಟ್ಟಿ ಅವರವರು ಈ ಭಾಗದ ಜನರ ಅಪೇಕ್ಷೆ ಮೇರೆಗೆ ಆ ಕಾರ್ಯವನ್ನು ಪ್ರಾರಂಭ ಮಾಡಿದರು.
ಒಳ್ಳೆಯ ಉದ್ದೇಶದಿಂದ ಮಾಡಿದರು. ಅದಕ್ಕೆ ಸಾಕಷ್ಟು ದುಡ್ಡು ಖರ್ಚು ಮಾಡಿದರು. ಮುಂದೆ ಅವ್ರ ಎಲೆಕ್ಷನಲ್ಲಿ ಸೋತ ಮೇಲೆ ಆ ಕಾರ್ಯ ಹಾಗೆ ನಿಂತುಬಿಟ್ಟಿತ್ತು. ಆಮೇಲೆ ಅನಿಲ್ ಬಣಿಕೆಯವರು MLA ಆದ್ಮ್ಯಾಗ ಅದನ್ನು ಮತ್ತೆ ಎಲ್ಲರೂ ಕುಡ್ಕೊಂಡು ಲಿಂಗಾಯತ ಸಂಘಟನೆ ಜನರು ಹೇಳಿ ಎಲ್ಲ ಅದನ್ನ ಮಾಡಿರಿ, ಎಲ್ಲ ಪೂರ್ಣ ಆಗಿದೆ ಅನ್ನೋ ಸ್ವಲ್ಪ ಉಳಿದದ. ಸಾಹಿತ್ಯವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಈ ಭಾಗದಲ್ಲಿ ಒಂದು ಒಳ್ಳೆಯ ಕಾರ್ಯ ಮಾಡೋದು ಎಲ್ಲ ವರ್ಗ ಜನರಿಗೆ ಅನುಕೂಲ ಆಗ್ತದೆ ಅಂತ ಹೇಳಿದಾಗ ಅವರು ಕಾರ್ಯ ನಮ್ಮ ಕಡೆಯಿಂದನೇ ಭೂಮಿ ಪೂಜೆ ಮಾಡಿಸಿ ಕೆಲಸ ಪ್ರಾರಂಭ ಮಾಡಿದ್ರೆ ಅದ್ರ ಮತ್ತೆ ನಿಂತು ಬಿಡ್ತು ಕೆಲಸ. ಅದು ಇವತ್ತವರಿಗಾಗಿಲ್ಲ. ಆದರೆ ಏನು ಅದೊಂದು ಪೂರ್ತಿ ಆದರೆ ಈ ಭಾಗದ ಜನರಿಗೆ ಭಾಳ ಅನುಕೂಲ ಆಗ್ತದೆ. ಯಾಕಂದ್ರೆ ವಿಶಾಲ ಜಾಗ ಇದೆ, ದೊಡ್ಡ ಭವನ ಇದೆ. ಅದಕ್ಕೆ ನಾವು ವಿಶೇಷವಾಗಿ ಈಗಿರುವಂಥ MLA ರಾಜು ಶಿವಟ್ಟಿ ಅವ್ರಿಗೆ ನಾವು ಹೇಳೋದು, ನಿಮ್ಮ ಅಣ್ಣವರು ಏನು ಒಂದು ಒಳ್ಳೆಯ ಉದ್ದೇಶಕ್ಕೂ ಪ್ರಾರಂಭ ಮಾಡಿದ ಕಾರ್ಯ, ಆ ಕಾರ್ಯವನ್ನು ನೀವು ಪೂರ್ತಿ ಮಾಡಿದರೆ ನಿಮ್ಮ ಮನೆತನಕ್ಕೆ ಒಂದು ಒಳ್ಳೆಯ ಹೆಸರು ಬಿಡ್ತದೆ ಅನ್ನೋದು ನಾವು ವೈಯಕ್ತಿಕವಾಗಿ ಅವ್ರ ಜೊತೆ ವಿಷಯ ಮಾತಾಡ್ತೀವಿ. ಮತ್ತು ನಾವು ಮಾಧ್ಯಮ ಮೂಲಕವಾಗಿ ಅವ್ರಿಗೆ ಹೇಳಿ ಬಯಸ್ತೀವಿ. ನಾವು ಆ ಕಾರ್ಯವನ್ನು ಅವರು ಪೂರ್ತಿ ಮಾಡಿದರೆ ಬಹಳ ಒಳ್ಳೆಯದು. ಹಾಂ, ಅದು ಸಂಪೂರ್ಣ ದುರುಪಯೋಗ ಮಾಡ್ಕೊಂಬಿಟ್ರೆ ಸುತ್ತಲೂ ಪರಿಸರ ಚೆನ್ನಾಗಿಲ್ಲ. ಕಿಟಕಿ ಕಿತ್ಕೊಂಡು ಹೋಗ್ಯಾರ, ಫ್ಯಾನ್ ತೊಗೊಂಡು ಹೋಗಿಬಿಟ್ರೆ, ಎಲೆಕ್ಟ್ರಿಕ್ ತೊಗೊಂಡು ಆಗೋದೇ ಅದು. ಯಾರು ಎಲ್ಲ ಹೇಳೋರಲ್ಲ, ಕೇಳೋರಲ್ಲ, ಅದಕ್ಕೇನು ವ್ಯವಸ್ಥೆ ಇಲ್ಲ. ಸೆಪ್ಯೂರಿ ಮಾಡ್ಬೇಕು. ಯಾರು ಮಾಡವ್ರಿ? ಸರ್ಕಾರ ಕೇಳಿದ್ರೆ ಸರ್ಕಾರ ದುಡ್ಡೇ ಇಲ್ಲ ಅಂತಾರೆ. ಏನು ಮಾಡೋಕ್ಕಾಗ್ತೈತಿ? ಎಲ್ಲದಕ್ಕೂ ಸರ್ಕಾರದ ದುಡ್ಡು ಅಂತ ಹೇಳಿದಾಗ ಗಾರ್ಡನ್ಗಳು ಹಾಳು ಬಿದ್ದಾವೆಲ್ಲ. ಶೆಟ್ಟಿ ಜೊತೆ ನಾನು ವೈಯಕ್ತಿಕವಾಗಿ ಮಾತಾಡ್ತೀನಿ, ರಾಜೀವ್ ಶೆಟ್ಟಿ ಜೊತೆಗೆ. ಆಮ್ಯಾಗ ಮಾಧ್ಯಮ ಮೂಲಕವಾಗಿ ಅವರು ನಾನು ರಿಕ್ವೆಸ್ಟ್ ಮಾಡ್ಕೋತೇನೆ, ನಿಮ್ಮ ಅಣ್ಣವರು ಒಳ್ಳೆಯ ಉದ್ದೇಶ ಇಟ್ಕೊಂಡು, ಭಾವೈಕ್ಯತೆ ದೃಷ್ಟಿಯಿಂದ ಒಳ್ಳೆಯ ಉದ್ದೇಶ ಇಟ್ಕೊಂಡು ಈ ಭಾಗದಲ್ಲಿ ಎಲ್ಲ ವರ್ಗದ ಜನರಿಗೂ ಅದು ಸಾಹಿತ್ಯಿಕ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಅದು ಉಪಯೋಗ ಆಗಲಿ ಅಂತ ತಿಳ್ಕೊಂಡು ಅವರು ಪ್ರಾರಂಭ ಮಾಡಿದರು. ಪೂರ್ಣ ಮುಗಿಯಾಕೆ ಬಂದಿತ್ತು. ಅದು ಕಾರಣಾಂತರಗಳು ನಿಂತು ಹೋಗ್ಯದ. ಅದಕ್ಕೆ ಈಗ ನೀವು MLA ಅದರಿ. ಅದನ್ನು ನಿಮ್ಮ ಅಣ್ಣ ಅವರು ಪ್ರಾರಂಭ ಮಾಡಿದ ಕಾರ್ಯವನ್ನು ನೀವು ಪೂರ್ತಿ ಮಾಡಿದ್ರಂದರೆ ಅದೊಂದು ನಿಮ್ಮ ಹೆಸರು ಉಳಿತದ, ಜನರ ಸದುಪಯೋಗ ಆಗ್ತದೆ ಅದು ಅನ್ನೋದನ್ನು ಮಾಧ್ಯಮ ಮೂಲಕವಾಗಿ, ವೈಯಕ್ತಿಕವಾಗಿ ನಾವು ಅವರಿಗೆ ನಿವೇದನೆ ಮಾಡ್ಕೊಳ್ತೀವಿ. ಈಗ ಸ್ಥಳೀಯ ಮಹಾನಗರ ಪಾಲಿಕೆ ಸದಸ್ಯ ದಿನೇಶ್ ನಾಶಿಪುಡಿ ತಮ್ಮ ಸ್ನೇಹಿತರನ್ನ ಒಟ್ಟುಗೂಡಿಸಿ ಅಲ್ಲಿ CCTV ಹಾಕುವಂತ ಕೆಲಸ ಮಾಡಿದ್ದಾರೆ ಮತ್ತು ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಕೂಡ ಆ ಒಂದು ಭವನದಲ್ಲಿ ಮಾಡಿ ಆ ಭವನದಲ್ಲಿ ಕಾರ್ಯಚಟುವಟಿಕೆಗಳಿಂದ ಇರಬೇಕು, ಭವನ ಉಪಯೋಗ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಕೈ ಹಾಕಿರ್ತಕ್ಕಂಥದ್ದು. ಆದರೆ ಈ ಭವನದ ನಿರ್ವಹಣೆ ಜವಾಬ್ದಾರಿ ಹೊತ್ತಿದ್ದಂತಹ ಮಹಾನಗರ ಪಾಲಿಕೆ ಮೌನಕ್ಕೆ ಜಾರಿದ್ದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಈಗ ಆ ಭಾಗದವರೇ ಬೆಳಗಾವಿ ಉಪಮಹಾಪೌರರಾಗಿ ಕೂಡ ಕೆಲಸ ಮಾಡ್ತಿರ್ತಕ್ಕಂಥದ್ದು. ಈಗಾದರೂ ಮಹಾನಗರ ಪಾಲಿಕೆ ಎಚ್ಚೆತ್ತು ಆ ಭವನದ ಅಭಿವೃದ್ಧಿಗೆ ಮುಂದಾಗಬೇಕು ಮತ್ತು ಅಲ್ಲಿ ಆರ್ಟ್ ಗ್ಯಾಲರಿಯನ್ನು ಮಾಡೋ ನಿಟ್ಟಿನಲ್ಲಿ ಒಂದು ಕ್ರಮವನ್ನ ಕೈಗೊಳ್ಳಬೇಕು ಅಂತಕ್ಕಂಥ ಆಗ್ರಹಗಳು ಕೂಡ ಸದ್ಯ ಕೇಳಿ ಬಂದಿವೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.